ಅದಕ್ಕೆ ಯಾಕೆ ಡಲ್ ಆಗಿದ್ದೀರಾ? ಡಲ್ ಅಲ್ಲ ರತ್ನ, ನಿಮ್ಮ ಅಣ್ಣ ಯಾವಾಗಲೂ ಇಷ್ಟೊತ್ತಿಗೆ ಎದ್ಬಿಟ್ಟಿರ್ತಿದ್ರು. ಇವತ್ತಿನ್ನೂ ಮಲ್ಗೆ ತಾನೇ ಎದ್ದಿಲ್ಲ. ನನಗೆ ಯಾಕೋ ಅದೇ ಟೆನ್ಷನ್ ಆಗ್ತಿದೆ. ಅದಕ್ಕೆ ದ್ಯಾವ್ರ ಮೈ ಮೇಲೆ ಬಂದು ಮಾರನೇ ದಿನ ಅಣ್ಣ ಹಿಂಗೆ ಹೊಸಿ ತಡವಾಗಿ ಎದ್ದೊಳ್ತಾನೆ. ಯಾವಾಗಲೂ ಕಂಪ್ನಿ ಕೆಲ್ಸಕ್ತಾರ ಬೆಳಗ್ಗೆ ಬೇಗ ಎದ್ದು ಸ್ಟ್ರಿಕ್ಟಾಗಿ ಅಂಗಡಿ ಓಪನ್ ಮಾಡೋ ಅಣ್ಣ ವರ್ಷದಲ್ಲಿ ಒಂದೇ ಸತಿ ಹೀಗೆ ಲೇಟಾಗಿ ಎದ್ದೊಳೋದು. ಅದು ಅಲ್ಲದೆ ಈ ಸಲ ಜಾತ್ರೆಗಿಂತ ಮುಂಚೆನೆ ದೇವ್ರು ಬಂದಿದ್ಕೆ ಇನ್ನೊಂದು ಸ್ವಲ್ಪ ಲೇಟಾಗಿ ಹೇಳ್ಬೋದು ಅಷ್ಟೇ. ಓ, ಅಂದರೆ ನಿಮ್ಗಿದೆಲ್ಲ ಕಾಮನ್ನಾ? ಓ ಕಣತ್ಗೆ, ವರ್ಷ ನೋಡ್ತಿರ್ತೀವಲ್ಲ, ನಮ್ಗಿದು ಅಭ್ಯಾಸ ಆಗೈತೆ. ಹಾಗಾದರೆ ನಿಮ್ಮ ಅಣ್ಣ ಎದ್ದೇಳೋವರೆಗೂ ಕಾಯ್ತೀನಿ. ಕಾಯೋದಾ? ಯಾಕದ್ಕೆ? ಒಂದು ಪ್ರಶ್ನೆ ಕೇಳೋದಿದೆ, ಅದಕ್ಕೆ. ಅತ್ಗೆ ನಿಂತವ ಏನೋ ಹೇಳ್ಬೇಕು. ಹೇಳ್ರಾಣಿ. ಥ್ಯಾಂಕ್ಸ್ ಅತ್ಗೆ. ಥ್ಯಾಂಕ್ಸಾ? ಯಾಕೆ? ಪ್ರತಿ ವರ್ಷ ಅಣ್ಣನ ಮೇಲೆ ದೇವ್ರು ಬಂದಾಗ ಜನರು ಕಷ್ಟಕ್ಕೆ ಪರಿಹಾರ ಹೇಳ್ತಾ ಇದ್ದ, ದುಃಖದಲ್ಲಿರೋರ್ಗೆ ಸಮಾಧಾನ ಹೇಳ್ತಿದ್ದ. ಆದ್ರೆ ನಾವು ಇದುವರೆಗೂ ಏನೂ ಕೇಳ್ಕೊಳೋದಕ್ಕೆ ಆಗಿರ್ಲಿಲ್ಲ. ಯಾಕಂದ್ರೆ ಮನೆಯವ್ರ ಪ್ರಶ್ನೆ ಕೇಳಂಗಿಲ್ಲ ಅನ್ನೋ ಕಾನೂನು. ಆದರೆ ನಮ್ಮ ಮನೆ ಬಗ್ಗೆ ಕೇಳಿರೋ ಮೊದಲನೇ ವ್ಯಕ್ತಿ ನೀವೇ ಅದಕ್ಕೆ. ಮಕ್ಕಳು ಬಗ್ಗೆ ಕಾಳಜಿ ಇರೋ ತಾಯಂದ್ರಿಗೆ ಮಾತ್ರ ಮನೆ ಬಗ್ಗೆ ಆಸಕ್ತಿ ಬರೋದಕ್ಕೆ ಸಾಧ್ಯ. ಮತ್ತೊಂದ್ಕಿತ ನೀನೇ ನಮ್ಮ ತಾಯಿ ಅಂತ ನಿರೂಪಿಸ್ಬಿಟ್ಟೆ ಕಣತ್ಗೆ. ಆ ಮಾತು ನನ್ನ ತಲೆಯಲ್ಲಿ ಓಡ್ತಾನೆ ಇದೆ, ಆದರೆ ಕ್ಲಾರಿಟಿನೇ ಸಿಗ್ತಿಲ್ಲ. ಏನಿರ್ಬೋದು?